ಇವತ್ತು ನಾವಿರುವಂತಹ ವಾರ್ಡ್ ಯಾವುದು ಅಂತ ಹೇಳಿದ್ರೆ ಮತ್ತಿಕೆರೆ ವಾರ್ಡಲ್ಲಿ ಇವತ್ತು ನಾವಿದ್ದೀವಿ. ಈ ಥರ ಮೋರಿದೆಲ್ಲ ತುಂಬ ಬ್ಲ್ಯಾಕ್ ಆಗಿದೆ. ಈ ಕಡೆ ಮೋರಿ ಮಾಡಿದ್ದಾರೆ, ಈ ರೋ ಮೋರಿ ಮಾಡಿಲ್ಲ. ವಾಟರ್ ಬಂದು ಹತ್ರ 3 ತಿಂಗಳಾಯ್ತು ಕರೆಕ್ಟಾಗಿ ನೀರು ಬಂದು. ಮುಖ್ಯವಾಗಿ 4-5 ತಿಂಗಳಿಂದ ಹೇಳ್ತಾ ಇದ್ದೀವಿ. ಯಾರು ಗಮನಕ್ಕೂ ಹೇಳಿದ್ರೂ ಏನು ಪ್ರಯೋಜನ ಇಲ್ಲ. ವಾನ್ ಮ್ಯಾನು ಏನು ಮಾಡ್ತಾನೆ, ಅಲ್ಲ ಹಾಕಬೇಕು, ಇಲ್ಲಿ ರಿಪೇರಿ ಮಾಡಬೇಕು ಅಂತಾನೆ. ಇದುವರೆಗೂ ಅದು ರಿಪೇರಿ ಆಗಿಲ್ಲ. ಈ ಮತ್ತಿಕೆರೆ ವಾರ್ಡಲ್ಲಿ ಯಾವ ರೀತಿ ಸಮಸ್ಯೆ ಇದೆ, ಈ ಸಮಸ್ಯೆಗಳ ಬಗ್ಗೆ ಜನರು ಏನು ಹೇಳ್ತಾರೆ, ಬನ್ನಿ ಅವ್ರ ಜೊತೆನೆ ಕೇಳ್ಕೊಂಡು ಬರೋಣ. ಈ ಮತ್ತಿಕೆರೆ ವಾರ್ಡಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇಲ್ವಲ್ಲ, ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ತೊಂದರೆ ಇಲ್ಲ. ನಾನು ಹೋದ್ರೆ ನಾವು MLA ಹತ್ರ ಹೋಗ್ತೀರಿ, ಅವ್ರ ಹತ್ರ ಹೋಗ್ತೀರಿ, ಅವ್ರ ಹತ್ರ ಬಿಟ್ಟರೆ ನಾವು ಯಾರ ಹತ್ರ ಹೋಗಲ್ಲ. ಈ ಥರ ಮೋರಿದೆಲ್ಲ ತುಂಬ ಬ್ಲ್ಯಾಕ್ ಆಗಿದೆ. ಈ ಕಡೆ ಮೋರಿ ಮಾಡಿದ್ದಾರೆ, ಈ ರೋ ಮೋರಿ ಮಾಡಿಲ್ಲ. ಅದರ ಪ್ರಕಾರ ಮೇನ್ ಸಮಸ್ಯೆ ಪಾರ್ಕಿಂಗ್. ಇಲ್ಲಿ ಜೈಪಾಲ್ ಬರ್ತಾರೆ, ಅವರೇ ನಿಲ್ತಾರೆ, ಅವರೇ ಕಾರ್ಪೊರೇಟ್ರು, ಇಲ್ಲಿ ಅವರೇ ನಿಲ್ತಾರೆ. Once in a timeline, it has to happen. There is like no substitute. Unnecessary we had prolonged it for 5 to 6 years. That is a mistake. Why? Because that way all the common people will suffer. PG ಹುಡುಗಿರೆಲ್ಲ ಸಿಗರೇಟ್ ಪರ್ಗಳು ಜೋರ ಹೊಡ್ಕೊಂಡು ಪಬ್ಲಿಕ್ ಓಡಾಡ್ತಾ ಇರ್ತಾರೆ. PG ಹುಡುಗಿಯರ ಸಮಸ್ಯೆ ಬಿಟ್ರೆ ಬೇರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಓಕೆ, ಈ PG ಹುಡುಗಿಯರ ಸಮಸ್ಯೆನ ಯಾರ ಹತ್ರ ಆದ್ರೂ ಹೇಳಿಲ್ವಾ? ಏನಿಲ್ಲ, ಬರ್ತಾರೆ, ನೋಡ್ಕೊತಾರೆ, ಪೊಲಿಟಿಕ್ ಕಂಪ್ಲೇಂಟ್ ಆಗಿದೆ, ನೋಡ್ತಾರೆ, ಹೋಗ್ತಾರೆ, ಅಷ್ಟೇ. ನಮಗೆ ಈ ಮನೆಗಳೇ ಸಮಸ್ಯೆ ಮೇಡಮ್. ನಮ್ಗೆ ಇಟ್ಟಿಟ್ಟಗ್ಲ ಮನೆ ಕೊಟ್ಟಿದ್ದಾರೆ, ಇರೋಕೆ ಜಾಗಗಳಿಲ್ಲ ನೋಡಿ. ಅದು ಇಷ್ಟು ಹೆಂಗೋ ಕಟ್ಟಿದ್ರು, ಅದ್ರ ಮೇಲೆ ಏನು ಮಾಡಿಲ್ಲ. ಬಾಡಿಗೆ ಮನೆಯಾಗ ನಾವು ಕೂಲಿ ಮಾಡೋದು, ಜೀವನ ಮಾಡೋದೇ ಕಷ್ಟ ಆಗಿದೆ. ವಯಸ್ಸಾಗಿ ಹೋಗ್ಬಿಡ್ತು, ಕಾಲು ನೋವು. ಒಬ್ಬ ಮಗ ಒಂದು 20,000 ತಂದು ಏನೋ ಮೇಡಮ್ ನಮ್ಮನ್ನು ಸಾಕ್ತಾನೆ. ಅದು ಯಾರು ಕಿವಿಗೆ ಹಾಕೋನೋರೇ ಇಲ್ಲ ಮೇಡಮ್. ಈ ರೋಡಿಂದ ನೋಡಿ, ಈ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲಂತ, ಈ ರೋಡಿಂದ ನಮಗೆ ಕರೆಕ್ಟಾಗಿ ವಾಟರ್ ಬಂದು ಹತ್ರ 3 ತಿಂಗಳಾಯ್ತು ಕರೆಕ್ಟಾಗಿ ನೀರು ಬಂದು. ಎಷ್ಟು ಸಲ ಹೋಗಿ ಅಲ್ಲಿ ವಾಟರ್ ಬೋರ್ಡ್ ಆಫೀಸಲ್ಲಿ ಬರ್ಕೊಟ್ರು ಅವರು ಬಂದು ಸರಿ ಮಾಡ್ತಾ ಇಲ್ಲ. ಮತ್ತು ಅವರು ಜಯಪ್ರಕಾಶ್ ಸರ್ ಅವರು ಈ ಕಡೆ ಒಬ್ರು ಇದ್ದಾರೆ, ಅವ್ರು ಹೇಳಿನೂ ಇವರು ತಲೆಗೆ ಹಾಕ್ಕಂತ ಇಲ್ಲ ವಾಟರ್ ಬೋರ್ಡ್ ಆಫೀಸ್ ಅವರು. ಸಮಸ್ಯೆಗಳು ಏನು ಸಣ್ಣ ಪುಟ್ಟ ಸಮಸ್ಯೆ ಬರ್ತಾರೆ ಮೇಡಮ್, ಅಂಥ ಮೇಜರ್ ಸಮಸ್ಯೆ ಏನು ಇಲ್ಲ, ಯಾವುದೂ ಇಲ್ಲ. ಅಲ್ಲ ಇದೆ, ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಆಲ್ರೆಡಿ, ಅದು ಇನ್ನೂ ಸಮಸ್ಯೆ ಬಗೆಹರಿಲಿಲ್ಲ. ಅದರಿಂದ ಸ್ವಲ್ಪ ಮಾಡಿಕೊಟ್ರೆ ಒಳ್ಳೆಯದು. ನಾವು ಇಲ್ಲೇ ಇವ್ರ ಹತ್ರ ಅವ್ರ ಹತ್ರ ಹೇಳಬೇಕು, AW ಹತ್ರ ಹೇಳಬೇಕು. ಲಾಸ್ಟ್ ಫೈನಲ್ ಅಂದರೆ ನಮ್ಮ MLA ಅವ್ರ ಹತ್ರ ಇದು ಮಾಡಬೇಕು. ಸೊ ಈ ವಾರ್ಡಲ್ಲಿ ಏನು ಸಮಸ್ಯೆ ಇದೆ ಅಂತ? ಈ ವಾರ್ಡಲ್ಲಿ ನೀರಿನ ಸಮಸ್ಯೆ ಇದೆ. ಮುಖ್ಯವಾಗಿ 4-5 ತಿಂಗಳಿಂದ ಹೇಳ್ತಾ ಇದ್ದೀವಿ. ಯಾರು ಗಮನಕ್ಕೂ ಹೇಳಿದ್ರೂ ಏನು ಪ್ರಯೋಜನ ಇಲ್ಲ. ವಾನ್ ಮ್ಯಾನು ಏನು ಮಾಡ್ತಾನೆ, ಅಲ್ಲ ಹಾಕಬೇಕು, ಇಲ್ಲಿ ರಿಪೇರಿ ಮಾಡಬೇಕು ಅಂತಾನೆ. ಇದುವರೆಗೂ ಅದು ರಿಪೇರಿ ಆಗಿಲ್ಲ. ನಾವು ಆದಷ್ಟು ಹೇಳ್ತಾ ಇದ್ದೀವಿ, ಅಲ್ಲಿ MLA ಅವ್ರಿಗೂ ಮುಟ್ಟಿಸಿದ್ದೀವಿ. ನಮಗೆ ಇನ್ನೂ ಸರಿ ಸಾಲ್ವ್ ಆಗಿಲ್ಲ. ಅಲ್ಲ, ನಾನು ಹೇಳ್ತಾ ಇರೋದು ನನಗೆ ಇದು ಇಲ್ಲ, ನೀರು ಬರ್ತಾ ಇದೆ, ನೀರೇನು ಬರ್ತಾ ಇಲ್ಲ ಅಂದರೆ ಸಪ್ಲೈ ದಿವಸ ಬಂದ್ಬೇಕಾದ್ರೆ ಚೆಕ್ ಮಾಡಿ. ಇಲ್ಲ, ಬಿಲ್ ಕಟ್ಟಿದ್ರಿಂದ ಏನೂ ಇಲ್ಲ. ಅವ್ರು ಅನಾಥರೈಸ್ ಇದೆ ಅಲ್ಲಿ ಸುಮಾರು ಜನಕ್ಕೆ. ನೀವು ಬಂದು ಇಲ್ಲಿಂದ ಲೋಕಲ್ ಲೀಡರ್ಸ್ಗಳು ಯಾರು ಇರ್ತಾರಲ್ಲ, ಬೇಕಾದ್ರೆ ಅವ್ರಿಗೆ ಬೇಕಾದ್ರೆ ವಿಚಾರಿಸಿ ಕೇಳಿ. ನೀರು ಯಾವಾಗಲೂ ಬರ್ತಾ ಇದೆ, ನೀರು ಸಪ್ಲೈ ಎಲ್ಲರಿಗೂ ಇದೆ. ನೀರಿಗೂ ಸಮಸ್ಯೆ, ಇಲ್ಲಿ ಈ ಮೋರಿಗೂ ಸಮಸ್ಯೆ, ಬಾತ್ರೂಮ್ಗಳಿಗೂ ಸಮಸ್ಯೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಈ ರೋಡಲ್ಲಿ. ಅದೇ ಇವರು ರಾಜಣ್ಣ ಇದ್ದಾರಲ್ಲ, ಅವ್ರ ಹತ್ರ ಹೋಗಿ ಹೇಳ್ತೀವಿ. ಅವರು ಕೇಳಿದ್ರೆ ಆಮೇಲೆ ಇಲ್ಲಮ್ಮ ಮಾಡಿಸ್ಕೊಡ್ತೀವಿ ಅಂದ್ರೆ ತಿರ್ಗಿ ಕೇಳೋದಿಲ್ಲ. ಮೊನ್ನೆ ಅಶ್ವಥ್ ನಾರಾಯಣ್ ಬಂದಿದ್ರು ಇಲ್ಲಿ ದೇವ್ರಿಕ್ದಾಗ, ಹೋಗಿ ಕೇಳ್ತೀನಿ ಅಂದಿದ್ದಕ್ಕೆ ಅವ್ರ ಹತ್ರ ನಮ್ಮನ್ನು ಮಾತಾಡೋಕೆ ಬಿಡಲಿಲ್ಲ. ನಿಮ್ಮ ಮನೆ ಮುಂದೆನೇ ಚರಂಡಿ ವ್ಯವಸ್ಥೆ ಈ ರೀತಿ ಆಗಿದೆ. ಮಾಡಿರೋದು ಹಂಗೆ ಇದು ಅದಂಗೆ 4-5-10-12 ಮನೆ ಅದೆಲ್ಲ ಬರ್ತಾ ಇದೆ. 10-15 ಮಳೆದೆಲ್ಲ ಎಲ್ಲೆಲ್ಲಿಗೆ ಬರ್ತದೆ. 2 ಜನಕ್ಕೆ ಹೇಳಿ ಸಾಕಾಯಿತು. ಯಾರೂ ಮಾಡಲೇ ಇಲ್ಲ. ಅದನ್ನ ಯಾರು ಅಡ್ಬಾರ್ ಮಾಡಿದ್ರಲ್ಲ, ಇಲ್ಲಿ ಏನಾಗಲ್ಲ ಅಂತ ಎಲ್ಲ ಹೇಳ್ಕೊಂಡು ಕಾಲ ತಳ್ತಾವ್ರೆ. ನಾವು ಯಾರು ನೋಡಿದ್ರು ನಾವು ಜವಾಬ್ ಹೇಳಬೇಕು. ಇನ್ನು ನಮಗೆ ಎಷ್ಟಾದ್ರು ಕಷ್ಟ ಅಂದರೆ ಕಷ್ಟ. ಇದು ನೀರ್ದೊಂದು ವ್ಯವಸ್ಥೆ ಇಲ್ಲ. ಆಮೇಲೆ ಈ ರೋಡ್ ಕಸ ಬಂದು ತಗೊಂಡೋಗಲ್ಲ. ನಾವು ಯಾರಿಗೆ ಹೇಳೋದು ಹೇಳಿ ನೋಡಿ. ಎಲ್ಲ ಅಲ್ಲೆಲ್ಲಿ ತಕೊಂಬಂದು ಇಲ್ಲಿ ಲೈನಾಗಿ ಇಲ್ಲಿ ಇಕ್ಬಿಡ್ತಾರೆ. ತಕೊಂಬಂದು ಇಲ್ಲಿ ಹಾಕ್ಬಿಡ್ತಾರೆ. ಎಲೆಕ್ಷನ್ ಆಗಿಲ್ಲ ಅಂದ್ರೆ ಗೌರ್ಮೆಂಟ್ ಇಂಟ್ರೆಸ್ಟ್ ತಗೊಂಡು ಎಲೆಕ್ಷನ್ ಮಾಡಿದ್ರೆ ಕಾರ್ಪೊರೇಟರ್ಗಳು ಇರ್ತಾ ಇದ್ರು ಮ್ಯಾಮ್. ಅದು ಈಗ ಎಲೆಕ್ಷನ್ ಡೌಟ್ ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಜನಗಣತಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದರ ಆಧಾರದ ಮೇಲೆ ಆದ್ರೆ ಎಲೆಕ್ಷನ್ ಆಗೋದು ಕಷ್ಟ ಇದೆ. ಸೊ ಈ ಸಲ ನಮ್ಮ ಕಾರ್ಪೊರೇಟರ್ ಸಿಗ್ತಾರಲ್ಲ ಅನ್ನೋದು ಡೌಟ್ ಇದೆ. ಕಾರ್ಪೊರೇಟರ್ ಇದ್ರೆ ಸ್ಥಳೀಯ ಸಮಸ್ಯೆಗಳು ಬಗೆ ಇರುತ್ತೆ. ತುಂಬಾ ಜನ ಹತ್ರ ಕೇಳಿಪಟ್ವಿ, ಶರತ್ ಅವರು ನೀರಿನ ವ್ಯವಸ್ಥೆಗಳನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ. ಇಲ್ಲಿ PGಗಳು ಜಾಸ್ತಿ ಐತೆ ಸರೌಂಡಿಂಗ್. ಆ PG ಅವ್ರದ್ದೆಲ್ಲ ಅವ್ರು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ, ಅದು ಒಂದೇ ಪೈಪ್ ಇರೋದು, ಮೈನ್ ಪೈಪಲ್ಲಿ ಬಂದು ಅದು ಬ್ಲಾಕ್ ಆಗುತ್ತೆ. ಅದಕ್ಕಾಗಿ ಯಾವಾಗೋ ಒಂದ್ಸತಿ ಬ್ಲಾಕ್ ಆಗುತ್ತೆ ಅಷ್ಟೇ ಹೊತ್ತು, ಬೇರೆ ಏನೂ ಸಮಸ್ಯೆ ಇಲ್ಲ ನನಗೆ ಗೊತ್ತಿರಂಗೆ. ನಮ್ಮ MLA ಅವ್ರ ಹತ್ರ ಹೇಳ್ಕೊತೀವಿ ನಾವು. ಅವ್ರು ನಮಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಏನೇ ಆಗಲಿ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮ MLA ನಮ್ಮ ಹೆಮ್ಮೆ ಅಷ್ಟೇ.
ಮತ್ತಿಕೆರೆ ವಾರ್ಡ್ನಲ್ಲಿ ಯಾವ ರೀತಿ ಸಮಸ್ಯೆಗಳಿದೆ ಅಂತ ಹೇಳಿ ನೋಡಿದ್ರಲ್ಲ ವೀಕ್ಷಕರೇ.